ಕೊರೋನಾ ಸಭೆ ಹಾಗೂ ಮುಂದಿನ ಕ್ರಮಗಳ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ನಮ್ಮ ಪ್ರತಿನಿಧಿ ಹಂಸ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ. ಇವತ್ತು ಸಭೆ ಕೂಡ ಇದೆ. ಇದು ಏನ್ ಹೇಳ್ತಾರೆ ಈ ಒಂದು ಕೋವಿಡ್ ಬಗ್ಗೆ, ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಅವರನ್ನೇ ಕೇಳೋಣ. ಯಾಕಂತ ಹೇಳಿದ್ರೆ ಮೊನ್ನೆಷ್ಟೇ ಟ್ಯಾಕ್ ಒಂದು ಸಲಹೆಯನ್ನ ಕೊಟ್ಟಿದ್ದೇವೆ. ಆ ಒಂದು ಸಲಹೆಯ ಮೇರೆಗೆ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡುತ್ತಾ ಅನ್ನುವಂಥದ್ರ ಬಗ್ಗೆ ನೇರವಾಗಿ ನಾವೀಗ ಅವ್ರ ಹತ್ರನೇ ಕೇಳೋಣ. ಈಗ ನಮ್ಮ ಜೊತೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾರೆ. ಸರ್ ಹೇಳಿ, ಒಂದು ಟ್ಯಾಕ್ ಸಲಹೆಗಳನ್ನ ಕೊಟ್ಟಿತ್ತು, ಏನೆಲ್ಲ ಸಲಹೆಗಳನ್ನ ತಮ್ಮ ಆರೋಗ್ಯ ಇಲಾಖೆ ಇವತ್ತು ಇಶ್ಯೂ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ 60 ವರ್ಷಕ್ಕಿಂತ ಹೆಚ್ಚಿರೋರು ಅವರು ಮಾಸ್ಕ್ ಅನ್ನ ಹಾಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಅವ್ರಿಗೆ ಇಮ್ಯುನಿಟಿ ಕಮ್ಮಿ ಇರ್ತದೆ, ಸ್ವಲ್ಪ ಅವರು ಎಚ್ಚರಿಕೆಯಿಂದ ಇರೋದು ಒಳ್ಳೇದು. ಎರಡನೇದು, ಯಾರ್ಯಾರಿಗೆ ಕೋಮಾರ್ಬಿಡಿಟೀಸ್ ಇರ್ತದೆ, ಅಂದ್ರೆ ಅವರಿಗೆ ಕಿಡ್ನಿ ಸಮಸ್ಯೆ ಅಥವಾ ಅವರ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಅವ್ರ ಇಮ್ಯುನಿಟಿ ಕಡಿಮೆ ಇರ್ತದೆ, ಅಂತವರು ಕೂಡ ಮಾಸ್ಕ್ಗಳು ಧರಿಸಿದ್ರೆ ಒಳ್ಳೇದು. ಆಮೇಲೆ ಯಾರ್ಯಾರಿಗೆ ಬೇರೆ ಬೇರೆ ಒಂದು ಇನ್ಫೆಕ್ಷನ್ಸ್ ಆಗಿರ್ತದೆ, ಗಂಟ್ಲು, ನೆಗಡಿ, ಉಸಿರಾಟದ ಸಮಸ್ಯೆ, ಜ್ವರ, ಅವರೆಲ್ಲರೂ ಕೂಡ ಮಾಸ್ಕ್ ಅನ್ನ ಧರಿಸಿದ್ರೆ ಅದೇನಾಗ್ತದೆ, ಇನ್ಫೆಕ್ಷನ್ ಹರಡೋದಿಲ್ಲ. ಸೊ ಅಂಥವ್ರೆಲ್ಲರೂ ಕೂಡ ಮಾಸ್ಕ್ ಅನ್ನ ಹಾಕೊಳ್ತಕ್ಕಂಥದ್ದಕ್ಕೆ ಹೇಳ್ತೀವಿ. ಮಿಕ್ಕಿದ್ದು ನಮ್ಮ ತಯಾರಿಕೆ ನಾವು ಮಾಡ್ತಾ ಇದ್ದೀವಿ. ನ್ಯೂ ಇಯರ್, ಕ್ರಿಸ್ಮಸ್ ಎಲ್ಲ ಇದೆ, ಅದಕ್ಕೆ ಪ್ರತ್ಯೇಕ ಇಲ್ಲ. ಈಗೇನು ಮೂವ್ಮೆಂಟ್ಗೆ ಓಡಾಟಕ್ಕೆ ಏನು ಸಮಸ್ಯೆ ಏನಿಲ್ಲ, ತೊಂದರೆ ಏನಿಲ್ಲ, ಆ ಥರ ಏನು ನಿರ್ಬಂಧನೆ ಏನಿಲ್ಲ. ನಾವು ಪ್ರಥಮವಾಗಿ ಇವತ್ತು ಟೆಸ್ಟಿಂಗ್ ಅನ್ನು ಹೆಚ್ಚು ಮಾಡಿಕೊಂಡು ಎಷ್ಟು ಮಟ್ಟಿಗೆ ಕೋವಿಡ್ ಹರಡಿದೆ ಅಂತ ಅದನ್ನು ನೋಡ್ತೀವಿ. ಆಮೇಲೆ ಅದರಿಂದ ಏನು ಇದುವರೆಗೂ ಯಾವುದೇ ರೀತಿಯ ಕೋವಿಡ್ ಇಂದನೇ ಬಹಳ ಕೆಟ್ಟ ಒಂದು ICUಗೆ ಹೋಗುವಂಥದ್ದು ಅಥವಾ ಅವ್ರ ಆರೋಗ್ಯ ಕೆಟ್ಟು ಬಹಳ ಗಂಭೀರ ಪರಿಸ್ಥಿತಿ ಆಗ್ತಕ್ಕಂಥ ಎಲ್ಲೂ ಕೂಡ ನಮಗೆ ಬಂದಿಲ್ಲ. ಸೊ ಅದರಿಂದ ನಾವು ಆತಂಕ ಪಡ್ತಕ್ಕಂಥದ್ದು ಏನೂ ಇಲ್ಲ. ಆದರೆ ಕೋವಿಡ್ ಅನ್ನ ಈಗಿರುವಂಥ ಸ್ಥಿತಿಗತಿ ಏನು ಅಂತ ತಿಳ್ಕೊಳ್ತಕ್ಕಂಥದ್ದು ಮುಖ್ಯ ಇದೆ. ಆಮೇಲೆ ಅದನ್ನು ನಿಯಂತ್ರಣ ಮಾಡೋದಕ್ಕೂ ಕೂಡ ನಮ್ಮ ಪ್ರಯತ್ನಗಳು ಇರ್ತದೆ. ಅಯ್ಯಪ್ಪ ಸ್ವಾಮಿ ಭಕ್ತರು ಕೂಡ ಕೇರಳದಿಂದ ಸಾಕಷ್ಟು ಜನರು, ಅದೆಲ್ಲ ಯಾವುದೇ ರೀತಿಯ ನಾವು ಸದ್ಯಕ್ಕಂತೂ ಏನು ಮಾಡ್ತಾ ಇಲ್ಲ. ಇನ್ನು ನಾಳೆ ಕೇಂದ್ರ ಸಚಿವರ ಜೊತೆ ಮೀಟಿಂಗ್ ಎಲ್ಲ ಇದೆ. ತದನಂತರ ಮುಂದೆ ಯಾವ ರೀತಿ ಕ್ರಮಗಳು ತಗೊಳ್ಬೇಕು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಗುಂಡೂರಾವ್ ಅವರ ಮಾತುಗಳು. ಒಟ್ಟಿನಲ್ಲಿ ಏನು ಒಂದಷ್ಟು ಸಲಹೆಗಳನ್ನ ನೀಡಿದೆ, ಅದನ್ನೆಲ್ಲವನ್ನು ಕೂಡ ಮಾರ್ಗಸೂಚಿಯಾಗಿ ನಾವು ತರ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಯಚೂರು ರವಿ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಮಂಡ್ಯದ ಮದ್ದೂರಿನಲ್ಲಿ ಒಂದು ಕೊರೋನಾ ಕೇಸ್ ಪತ್ತೆಯಾಗಿದೆ. ಕೊರೋನಾ ಕಂಟ್ರೋಲ್ಗೆ ಮಂಡ್ಯ ಜನ ಮನವಿ ಮಾಡಿದ್ದಾರೆ. ಸ್ಟಾರ್ಟಲ್ಲಿ ಕೇರಳದಲ್ಲಿ ಕೊರೋನಾ ಸ್ಟಾರ್ಟ್ ಆಗಿದೆ, ಅಲ್ಲಿ ಸಾಮಾನ್ಯವಾಗಿ ಆಗಿದೆ. ಆದ್ದರಿಂದ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಎಲ್ಲ ಗಡಿಲೆಲ್ಲ ಈ ಕಡೆಯಿಂದ ಹೋಗೋರು ಆ ಕಡೆಯಿಂದ ಹೋಗೋರನ್ನೆಲ್ಲ ಮಾಡಿದ್ದಾರೆ. ಈಗ ಮಂಡ್ಯ ಜಿಲ್ಲೆಯಲ್ಲಿ ನೀವು ಹೇಳಾಗ ಮದ್ದೂರಲ್ಲೊಂದು ಆಗಿರೋದ್ರಿಂದ ನಾವು ಇಲ್ಲಿ ಸಾರ್ವಜನಿಕರು ಭಾಳ ಎಚ್ಚರಿಕೆಯಿಂದ ಇರಬೇಕು. ನಾವು 1000 ಜನ 500 ಜನ ಹೇಳೋದಕ್ಕಿಂತ ನಮ್ಮ ಕುಟುಂಬದಲ್ಲಿ ಇರುವಂಥ ಜನ ನಾವು ಸಂರಕ್ಷಣೆಗೆ ಮಾಸ್ಕ್ಗಳನ್ನು, ಸ್ಯಾನಿಟೈಸರ್ನ ಹಾಕೊಳ್ಳುವಂಥ ಮುಂಜಾಗೃತಾ ಕ್ರಮವನ್ನು ಕೈಗೊಳ್ಳಬೇಕು. ಜಿಲ್ಲಾಡಳಿತ ಯಾವುದೇ ವ್ಯಕ್ತಿಗೆ ತುರ್ತಾಗಿ ಕೋವಿಡ್ ಅಂತ ಕಾಣಿಸ್ಕೊಂಡ ಸಂದರ್ಭದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳೋದಕ್ಕೆ ಸಜ್ಜಾಗಬೇಕಾಗಿದೆ. ಭಾಳಷ್ಟು ಇಂದಿನ ದಿನಗಳಲ್ಲಿ ಭಾಳಷ್ಟು ವಿಳಂಬ ಆಗಿದೆ. ಎಷ್ಟೋ ಜನಗಳಿಗೆ ಟ್ರೀಟ್ಮೆಂಟ್ ಸಿಗದೆ ರೋಗಿಗಳು ನಿಧನರಾಗಿದ್ದಾರೆ. ನಾವೇ ಕಣ್ಣಾರೆ ಕಂಡಿದ್ದೇವೆ. ಇಂತಹ ಸಂದರ್ಭದಲ್ಲಿ ನಾವು ಸಾರ್ವಜನಿಕವಾಗೂ ಕೂಡ ನಾವು ಎಚ್ಚರಿಕೆ ವಹಿಸಬೇಕಾಗಿದೆ. ಈಗ ಕಳೆದ 3 ವರ್ಷದಿಂದ ಭಯ ಪಟ್ಕೊಂಡೇ ಎಷ್ಟೋ ಜನ ತೀರೋಬಿಟ್ರು. ಅದನ್ನು ಜನಗಳು ಬಿಂಬಿಸುವಂಥ ರೀತಿಯಲ್ಲಿ ಭಯಪಟ್ಟೆ ಎಷ್ಟೋ ಜನ ತೀರೋಬಿಟ್ರು. ಅದರಲ್ಲಿ ಯಾರೂ ಭಯ ಪಡುವಂಥದ್ದಿಲ್ಲ. ನಾವು ಆರೋಗ್ಯನ ಕಾಪಾಡ್ಕೋಬೇಕು. ಇದು ಶೂನ್ಯ ವೇಳೆ ಮತ್ತು ಚಳಿಗಾಲದಲ್ಲಿ ಇದು ಎಲ್ಲರಿಗೂ ನೆಗಡಿ ಕೆಮ್ಮಲು ಆಗುವಂಥದ್ದು ಸಹಜ. ನೆಗಡಿ ಕೆಮ್ಮಲು ಆಗೋದು ಇಂದಿನಿಂದನೂ ಸುಧಾ ಅದು ಸಾಂಕ್ರಾಮಿಕ ರೋಗ. ಒಬ್ಬರಿಗಾಡಿದ್ರೆ ಮನೆಯಲ್ಲಿ ಎಲ್ಲರಿಗೂ ನೆಗಡಿ ಕೆಮ್ಮಲು ಜ್ವರ ಬರುವಂಥದ್ದು ಸಹಜ. ಅದಾದಾಗ ಇದು ಟೆಸ್ಟ್ನಲ್ಲಿ ಕೋವಿಡ್ ಅಂತ ಬಂದಿರ್ತದೆ. ಅದರಲ್ಲಿ ಜನಗಳು ಭಯ ಪಡುವಂಥದ್ದು ಬೇಡ. ಇದ್ರ ಬಗ್ಗೆ ಸರ್ಕಾರ ಮತ್ತು ಸೂಕ್ತ ಕ್ರಮ ತಗೊಂಡು ಆರೋಗ್ಯ ಇಲಾಖೆಯಲ್ಲಿ ಏನು ಜನಸಾಮಾನ್ಯರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಆಗಬೇಕು, ಏನು ಒದಗಿಸಬೇಕು, ಅದನ್ನು ಸರ್ಕಾರ ಕೂಡಲೇ ಅದನ್ನು ಜಿಲ್ಲಾಡಳಿತ ಮತ್ತು ಸರ್ಕಾರ ಅದನ್ನು ಮಾಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.